ಇಡೀ ಪ್ರಪಂಚ ದುಡ್ಡು ಮಾಡಬೇಕು ಅಂತ ದುಡ್ಡಿನಿಂದ ಓಡ್ತಾ ಇದೆ. ಈ ಕಲಿಯುಗದಲ್ಲಿ ನಾವು ಹೇಗಾದರೂ ಮಾಡಿ ದುಡ್ಡು ಮಾಡಬೇಕು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀವಿ. ಕೆಲವರಿಗಂತೂ ದುಡ್ಡಿನ ಅವಶ್ಯಕತೆ ಇದೆ, ಯಾಕಂದರೆ ಜೀವನದ ನೀಡ್ಸ್ಗೋಸ್ಕರ, ಹೊಟ್ಟೆ ಬಟ್ಟೆಗೆ. ನಮಗೆಲ್ರಿಗೂ ದುಡ್ಡಿನ ಅವಶ್ಯಕತೆ ಇದೆ. ದುಡ್ಡಿನ ಮಹಿಮೆ ಅಪಾರ. ಜೀವನದ 95% ಸಮಸ್ಯೆನ ಈ ಹಣದಿಂದ ಪರಿಹಾರ ಮಾಡ್ಬೋದು. ಬಾಕಿ 5% ನಮ್ಮ ದೇಹದ ವಿಕಾರದಿಂದ ಕೆಲವೊಂದು ಸಮಸ್ಯೆಗಳಿಂದ ಆಗ್ತವೆ, ಅದಕ್ಕೆ ಪರಿಹಾರ ಇಲ್ಲ. 5% ಸಮಸ್ಯೆನ ಎಷ್ಟೇ ಹಣ ಇದ್ದರೂ ಪರಿಹಾರ ಮಾಡಲಿಕ್ಕಾಗಲ್ಲ. ಬಾಕಿ 95% ಏನೇ ಸಮಸ್ಯೆ ಇದ್ದರೂ ಸಹ ಅದು ತುಂಬ ಆಯಿತು, ಪರಿಹಾರ ಆಗಿಬಿಡುತ್ತೆ. ಇಷ್ಟು ಬಿಟ್ಟು ನಮಗೆ ಯಾರು ನನಗೆ ಸಾಕು ಹಣ, ನನ್ನ ಜೀವನ ಚೆನ್ನಾಗಿದೆ, ನೆಮ್ಮದಿಯಾಗಿದ್ದೀನಿ, ನನಗೆ ಹಣದ ಅವಶ್ಯಕತೆ ಇಲ್ಲ ಅನ್ನೋರು ನಮಗೆ ಸಿಗಲ್ಲ. ಅಪಾರ ಹಣ ಇದ್ದವರು ಸಹ ನಂಬರ್ಸ್ ಹಿಂದೆ, ಅಂಕಿ ಅಂಶಗಳ ಹಿಂದೆ ಓಡ್ತಾ ಇದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ತಾನೇ ಇದ್ದಾರೆ, ಅದರಿಂದ ಓಡ್ತಾನೆ ಇದ್ದಾರೆ. ಹಣನೇ ದೇವರಾಗಿಬಿಟ್ಟಿದೆ. ದೇವರಲ್ಲ, ಆದರೆ ದೇವರಿಗಿಂತ ಕಮ್ಮಿ ಅಂತೂ ಅಲ್ಲ. ಭ್ರಷ್ಟಾಚಾರ ತನ್ನ ಚರಮ ಸೀಮೆ ತಲುಪಿಬಿಟ್ಟಿದೆ. ಯಾಕೆ ಭ್ರಷ್ಟಾಚಾರ ಚರಮ ಸೀಮೆ ತಲುಪಿದೆ ಅಂದರೆ, ಹಣ ಮಾಡಬೇಕು, ದುಡ್ಡು ಮಾಡಬೇಕು. 10 ಇರೋನಿಗೆ 100 ಬೇಕು, 100 ರೂಪಾಯಿ ಇರೋನಿಗೆ 1000 ಬೇಕು, 1000 ರೂಪಾಯಿ ಇರೋನಿಗೆ 10,000 ಬೇಕು, 10,000 ಇರೋನಿಗೆ ಲಕ್ಷ ಬೇಕು, ಲಕ್ಷ ಇರೋನಿಗೆ ಕೋಟಿ ಬೇಕು, ಕೋಟಿ ಇರೋನಿಗೆ ಮುಂದೆ ಇದೆಲ್ಲೂ ಮುಗಿಯಲ್ಲ. ಬೇಕು ಬೇಕು ಬೇಕು. ದುಡ್ಡು ಮಾಡೋದು ತುಂಬ ಈಸಿ, ತುಂಬ ಅಂದರೆ ತುಂಬ. ಈ ಒಂದು ಸೂತ್ರ ಫಾಲೋ ಮಾಡಿದ್ರೆ ಹಣ ಮಾಡುವ ಒಂದೇ ಒಂದು ಸಿದ್ಧಾಂತ ಏನು ಅಂದರೆ, ನಮ್ಮ ಆದರ್ಶ, ಪ್ರಿನ್ಸಿಪಲ್, ಸಿದ್ಧಾಂತ ಎಲ್ಲ ಮೂಟೆ ಕಟ್ಬಿಟ್ಟು ಊತಾಕ್ಬಿಡ್ಬೇಕು. ಇಷ್ಟು ಮಾಡಿ ಹಣ ಮಾಡಲಿಕ್ಕೆ ಹೊರಡಬೇಕು. ನಿಮ್ಮನ್ನು ದುಡ್ಡು ಮಾಡೋದನ್ನು ತಡಿಲಿಕ್ಕೆ ಯಾರ ಕೈಲೂ ಆಗಲ್ಲ. ನಾವು ಯಾಕೆ ದುಡ್ಡು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದರೆ, ನಾವು ನಮ್ಮ ಸಿದ್ಧಾಂತಗಳನ್ನು, ಪ್ರಿನ್ಸಿಪಲ್ಲು ಹಿಡ್ಕೊಂಡು ಕೂತಿದ್ದೀವಿ, ಹಾಗಾಗಿ ದುಡ್ಡು ಮಾಡಲಿಕ್ಕೆ ಆಗ್ತಾಯಿಲ್ಲ. ಇನ್ನೊಂದು ಕಡೆಯಿಂದ ನೋಡಿದ್ರೆ ಹಣ ಮಾಡೋದು ಸುಲಭ ಅಲ್ಲ. ಯಾಕಂದರೆ ನಾನು ಹೇಳಿದ್ದನ್ನು ಫಾಲೋ ಮಾಡಲಿಕ್ಕೆ ಎಲ್ಲರ ಕೈಲಾಗಲ್ಲ, ನನ್ನ ಕೈಲೂ ಆಗಲ್ಲ. ಯಾಕಂದರೆ ನಾವೊಂದು ಸಿದ್ಧಾಂತದ ಮೇಲೆ ನಡೀತಾ ಇದ್ದೀವಿ. ನಮ್ಮ ಮೌಲ್ಯದಿಂದ, ನಮ್ಮ ಸಂಸ್ಕಾರದಿಂದ, ನಮ್ಮ ಆದರ್ಶಗಳನ್ನು ಬಿಡದೆ ಸ್ವಲ್ಪ ಹಣ ಮಾಡಿದ್ರೂ ಒಂಥರ ಸುಖ, ಆನಂದ ಇದೆ. ನಮ್ಮ ಎಲ್ಲ ಮೌಲ್ಯಗಳನ್ನು ಬದಿಗೆತ್ತಿ ನಾವು ಕೋಟ್ಯಾಧಿಪತಿ ಆದರೂ ಸಹ ಇಲ್ಲಿ ಸಿಗುವಂತಹ ಸುಖ ಅಲ್ಲಿ ಸಿಗ್ತದೆ ಅನ್ನೋ ಒಂದು ಗ್ಯಾರಂಟಿ ಇಲ್ಲ. ದಾರಿ ಅಂತೂ ಇದೆ, ದುಡ್ಡು ಮಾಡ್ಬೋದು. ಸುಲಭ ಅಂದ್ಕೊಂಡ್ರೆ ಸುಲಭ, ಕಷ್ಟ ಅಂದ್ಕೊಂಡ್ರೆ ಕಷ್ಟ. ನಾವು ಯಾವ ದಾರಿನ ಚಾಯ್ಸ್ ಮಾಡ್ತೀವಿ ಅದರ ಮೇಲೆ ನಿರ್ಧಾರ ಆಗುತ್ತೆ. ತಮ್ಮ ಸಿದ್ಧಾಂತನ, ಆದರ್ಶನ ಬದಿಗಿಕ್ಕಿ ದುಡ್ಡು ಮಾಡಲಿಕ್ಕೆ ಹೊರಟವರು ಇದ್ದಾರೆ, ದುಡ್ಡು ಮಾಡಿದವರು ಇದ್ದಾರೆ. ಎಲ್ಲರ ಕೈಲಾಗಲ್ಲ. ಎರಡೂ ಮಾರ್ಗ ಒಳ್ಳೆಯದೇ, ಆದರೆ ಅಲ್ಟಿಮೇಟ್ ನಮ್ಮ ಗುರಿ ಏನಂದರೆ ಸುಖ, ಆನಂದ, ಸಂತುಷ್ಟಿ. ಆಯ್ಕೆ ನಿಮ್ಮದು, ಜೀವನ ನಿಮ್ಮದು. ಎರಡೂ ಮಾರ್ಗ ಸರಿ. ಕೊನೆಗೆ ನಮ್ಗೆ ಬೇಕಾಗಿರೋದು ಸುಖ, ಸಂತೋಷ, ಆನಂದ, ನೆಮ್ಮದಿ, ಶಾಂತಿ. ನಿಮ್ಗೆ ಯಾವುದರಿಂದ ಸಿಗುತ್ತೋ ಆಯ್ಕೆ ಮಾಡ್ಕೊಳ್ಳಿ. ತುಂಬ ದುಡ್ಡು ಮಾಡಿದ್ದೀವಿ, ನೆಮ್ಮದಿ ಇಲ್ಲ ಅಂದ್ರೂ ಆ ದುಡ್ಡು ವೇಸ್ಟೇ. ನಮ್ಮ ಆದರ್ಶ ಇಟ್ಕೊಂಡು, ಸಿದ್ಧಾಂತ ಮೇಲೆ ನಡ್ಕೊಂಡು ಸ್ವಲ್ಪ ಕಡಿಮೆ ದುಡ್ಡು ಬಂದರೂ ನೆಮ್ಮದಿ ಇದೆ ಅಂದರೆ ಅದು ಓಕೆ. ಆಯ್ಕೆ ನಿಮ್ಮದು.